ಮಕ್ಕಳ ಶಿಕ್ಷಣದ ಉಜ್ವಲ ಭವಿಷ್ಯ ರೂಪಿಸಲು ಶಿಕ್ಷಕರ ಪಾತ್ರ ಬಹುಮುಖ್ಯ. ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿ ಗ್ರಾಮದ NH-50 ಪಕ್ಕದಲ್ಲಿ ಬರುವ ಗಾಣಿಗೇರ ಸಮುದಾಯ ಭವನದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ 136ನೇ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ರವರು ಉದ್ಘಾಟಿಸಿ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಾನೊಬ್ಬ ರೈತನ ಮಗನಾಗಿದ್ದು ಕನ್ನಡ ಶಾಲೆಯಿಂದ ದೆಹಲಿಯ ವೈದ್ಯಕೀಯ ಶಿಕ್ಷಣವರೆಗೂ ಶಿಕ್ಷಕರ ಉತ್ತಮ ಶಿಕ್ಷಣವನ್ನ ಪಡೆದುಕೊಂಡು ಬೆಳೆದಿರುವೆ. ಹಾಗೆ ಈ ಸಮಾಜಕ್ಕೆ ನನ್ನ ಕೈಲಾಗುವಷ್ಟು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಪುನಃ ಸಮಾಜಕ್ಕೆ ಪಡೆದುಕೊಂಡಿರುವಂಥದ್ದನ್ನು ಮತ್ತೆ ಮರಳಿ ಸಮಾಜಕ್ಕೆ ಉತ್ತಮವಾದ ಅಳಲು ಸೇವೆ ಕೊಡಲು ಬಂದಿರುವೆ. ತಾವುಗಳು ಶಿಕ್ಷಕರಾಗಿರುವುದರಿಂದ ನಿಮಗೆ ಏನು ಹೇಳಲಿ, ನೀವು ಸಮಾಜಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಗುಣಾತ್ಮಕ ಒಳ್ಳೆಯ ಶಿಕ್ಷಣವನ್ನ ಕೊಡಿ ಅಂತಹ ಅಷ್ಟೇ ಹೇಳುವೆ. ನಿಮ್ಮಲ್ಲಿ ಸಾಕಷ್ಟು ನೋವುಗಳಿವೆ, ಆದರೆ ನಿಮ್ಮ ಕಷ್ಟ ಎಂಬ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಸಿದ್ಧನಿರುವೆ ಎಂದರು. ಈ ಸಂದರ್ಭದಲ್ಲಿ ಪ್ರತಿಭಾವಂತ ಶಿಕ್ಷಕರನ್ನ ಸನ್ಮಾನಿಸಿ ಬೇಡಿಕೆಗಳನ್ನ ಆಲಿಸಿದರು. ಈ ಸಂದರ್ಭದಲ್ಲಿ BEO ಅಧಿಕಾರಿಗಳಾದ ಪದ್ಮನಾಭ್ ಕರಣಂ, ಕಾನಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೇತನ್ ಮತ್ತು ಉಪಾಧ್ಯಕ್ಷರು, DSS ತಾಲೂಕು ಸಂಚಾಲಕರು ಎಳರೇರು ಗಂಗಣ್ಣ, ನೌಕರರ ಸಂಘದ ಅಧ್ಯಕ್ಷರು P. ಶಿವರಾಜ್, ಸಮನ್ವಯ ಅಧಿಕಾರಿಗಳಾದ ಜಗದೀಶ್, ಮುಖಂಡರು, ಶಶಿಧರ್ ಸದಸ್ಯರು, ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಜನ ಮನೇಲಿದ್ದಾರೆ, ಏನಾದ್ರೂ ಯೋಚನೆ ಮಾಡೋಣ, ಏನು ಮಾತಾಡಬೇಕು, ಅವ್ರ ಮುಂದೆ ಯಾವ ರೀತಿ ಮಾತಾಡ್ಬೇಕಂತೇಳಿ ಅದು ಯಾವತ್ತೂ ಸಮಯ ಆಗ್ಲಿಲ್ಲ. ಅಂದ್ರೆ ಶಿಕ್ಷಕರ ದಿನಾಚರಣೆ ಕೂಡ ನಾನು ಇದೇ ರೀತಿ 3 ಗಂಟೆ ಬಸ್ ಬರೋದು, ಅದು ಆರ ನೋಡಿದ್ರೆ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಶಾಲೆಗೆ ಎಮ್ಮೆಗಳ ಕಾಶಕ್ಕೆ ಹೋಗ್ತಿದ್ವಿ. ಹೋಗಿ ಅಲ್ಲಿ ಶಾಲೆಗೆ ಹೋಗ್ಬಿಟ್ಟು ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ಶಾಲೆಗೆ ಹೋಗಿ ಮುದ್ದೆ ಕೆಂಪು ತಿಂದ್ಬಿಟ್ಟು ಶಾಲೆಗೆ ಹೋಗ್ತಿದ್ವಿ. ಸುಮಾರು 40 ವರ್ಷ ಆದ್ಮೇಲೆ ಇಂಥ ಒಂದು ಹಳ್ಳಿಗಾಡಲ್ಲಿ ಒಂದು ಉತ್ತಮ ಶಿಕ್ಷಕರು ಇರೋದ್ರಿಂದ ಒಂದು 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 ರೂಪಿತಗೊಂಡು, ಒಂದು ಕಲ್ಲಲ್ಲಿರುವಂತ ಮೂರ್ತಿ ರೂಪಿತಗೊಂಡು ಇವತ್ತು ಇದೆ ನಮ್ಮ ಕುಗ್ರಾಮ ನರಸಿಂಹಗಿರಿಯಿಂದ ಮೈಸೂರಿಂದ ಡೆಲ್ಲಿಗೆ ಹೋಗಿ ವಾಪಸ್ ಮತ್ತೆ ಇವತ್ತು ಬೆಳಿಗ್ಗೆ ಅದೇ ಮುಂದೆ ತಿಂದು ಇವತ್ತು ಒಂದು ಉದ್ಘಾಟಕನಾಗಿ ಇವತ್ತು ಮುಂದೆ ಬಂದಿದ್ದೀನಿ. ಅಂದ್ರೆ ಶಿಕ್ಷಣದ ಮಹತ್ವ ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕೆ ನಿಜವಾಗ್ಲೂ ನಾನೇ ಸಾಕ್ಷಿ. ಅಂತ ಒಂದು ನಮ್ಮ ಕೂಡ್ಲಿಗಿ ತಾಲೂಕು ನಿಜವಾಗ್ಲೂ ನನಗೆ ಇಷ್ಟೊಂದು ಬರ್ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ಓದಬೇಕು ಶಿಕ್ಷಕರ ದಿನಾಚರಣೆ ಅಂತೇಳಿ. ಯಾವತ್ತೂ ನಾನು ನನ್ನದೇ ರೀತಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಬರ್ಬೋದು, ನನಗೆ ಅಭ್ಯಾಸನೂ ಇಲ್ಲ. ನಾನು ಯಾವತ್ತೂ ಇವತ್ತು ವಿಧಾನಸೌಧವಾಗಿರ್ಬೋದು ಅಷ್ಟೇ ಇಲ್ಲ, ಅಷ್ಟೇ ಮನಸ್ಸಿಂದ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿಂದು ಇವತ್ತು ಬೆಳಿಗ್ಗೆ ಇದು ದಿನಾಚರಣೆ ಅನ್ನೋದಕ್ಕಿಂತ ಇವತ್ತು ಒಂದು ಎಷ್ಟು ಸೌಮ್ಯವಾದ ಮೂಕುಗಳ ಇವತ್ತು ನಾವು ನೋಡಿದ್ವಿ. ಸರ್ವಪಲ್ಲಿ ರಾಧಾಕೃಷ್ಣ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಅದೇ ರೀತಿ ನಮ್ಮ ಗುರುವರಿಯರು ಗುರುನಾಥ್ ಅವರನ್ನ ನೋಡಿ ಅವ್ರನ್ನ ನೋಡಷ್ಟೇ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು. ಆದ್ರೆ ಇದ್ರ ದಿನಾಚರಣೆಗಳ ಮಧ್ಯೆ ನಾನು ಈಗ ಕಲ್ತಿರೋದು ಶಾಸಕನಾಗಿ ಏನಂತಂದ್ರೆ ಕೇಳಿಸ್ಕೊಳ್ಳೋದು ತಾಳ್ಮೆ ಬೇಕು. ನೀವು 100 ಕೋಟಿ ಅನುದಾನ ತಂದೆ, 500 ಕೋಟಿ ಅನುದಾನ ತಂದೆ, ನಾನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ, ನನ್ಗೇನು ಬೇಕಿಲ್ಲ ನೀವು ಅನ್ನೋ ತರ ಏನೋ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಳ್ಳೋ ಒಂದು ಸಹನೆ, ತಾಳ್ಮೆ, ಮತ್ತೆ ಒಂದು ನೊಂದ ಜೀವಿಗಳಿಗೆ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಅವರ ದುಃಖಕ್ಕೆ ಧನಿಯಾದಂತಹದ್ದು ಬೇಕಾಗಿದೆ. ಇವತ್ತು ಅದನ್ನೇ ಜನ ಬಯಸ್ತಾ ಇದ್ದಾರೆ. ಅಂತದೊಂದು ಇವತ್ತು ನಿಜವಾಗ್ಲೂ ಒಂದು ಸಣ್ಣ ವ್ಯಕ್ತಿ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಮೋಸ್ಟ್ ಸ್ಟ್ರೆಸ್ಡ್ ಎಜುಕೇಶನ್ ಅಂತ ಏನಾದ್ರೂ ಪ್ರಪಂಚದಲ್ಲಿದ್ರೆ ಅದು ಇಂಡಿಯನ್ ಎಜುಕೇಶನ್ ಸಿಸ್ಟಮ್. ಒಂದು ಫಿನ್ಲೆಂಡ್ ಅಂತ ಒಂದು ದೇಶ ಇದೆ. ಫಿನ್ಲೆಂಡ್ ಹೆಚ್ಚು ಬೇಡಿಕೆಯುಳ್ಳ ಒಂದು ಪ್ರೊಫೆಷನ್ ಅಂತಂದ್ರೆ IAS ಅಲ್ಲ, ಡಾಕ್ಟರ್ ಅಲ್ಲ, ಶಿಕ್ಷಕ ವೃತ್ತಿ. ಹೈಯೆಸ್ಟ್ ಪೇಯ್ಡ್ ಸ್ಯಾಲರಿ, ಹೈಯೆಸ್ಟ್ ಪೇಯ್ಡ್ ಪ್ರೊಫೆಷನ್ ಅಂತ ಇದ್ರೆ ಅದು ಶಿಕ್ಷಕರು. ಅಲ್ಲಿ ಮಕ್ಕಳು ಪುಸ್ತಕ ತಗೊಂಡು ಹೋಗಂಗಿಲ್ಲ, ಹೋಮ್ವರ್ಕ್ಸ್ ಇಲ್ಲ, ಮಕ್ಕಳು ಸುಮ್ಮನೆ ನಡ್ಕೊಂಡು ಹೋಗ್ತಾರೆ. ಶಿಕ್ಷಕರು ಪ್ರಿಪೇರ್ ಆಗಿ ಬರ್ತಾರೆ, ಶಿಕ್ಷಕರಿಗೆ ಒತ್ತಡ ಇರ್ತದೆ. ಆದ್ರೆ ಅಲ್ಲಿ ಎಷ್ಟು ಗೌರವ ಇದೆ ಶಿಕ್ಷಕರಿಗೆ ಅಂತಂದ್ರೆ ಎಲ್ಲಾ ಮೋಸ್ಟ್ ಏನು ಸಿವಿಲ್ ಸರ್ವಿಸ್ಗೆ 24 ಗಂಟೆ 10 ರಾತ್ರಿ ಕಷ್ಟಪಟ್ಟು ಹೋಗಿ IAS IPS ಆಗ್ಬೇಕಂತಾರೆ, ಅಲ್ಲಿ ಶಿಕ್ಷಕರು ಆಗಕ್ಕೆ ಅಥವಾ 10 ರಾತ್ರಿ ಹೋಗ್ತಾರೆ. ಅಂತ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿದೆ. ಈಗ 50 ಲಕ್ಷ ಆಗಿರ್ಬೋದು, 50 ಕೋಟಿ ಪ್ರಶ್ನೆ ಅದಲ್ಲ. ನಾವು ಯಾಕೆ ನಮ್ಮ ಶಿಕ್ಷಣ ವ್ಯವಸ್ಥೆನ ಈ ತರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಅದನ್ನೇ ಈಗ ನೋಡಿ ಎಲ್ಲ ನಿಮ್ಮ ಅತ್ಯಂತ ಒಳ್ಳೆ ಮಾತುಗಳನ್ನು ಮತ್ತೆ ನೋವಿನ ಮಾತುಗಳನ್ನು ಈ ಕೂರಿಸ್ಕೊಂಡು ಕೆಳಗೆ ನಮ್ಮ ಹತ್ರನೂ ಬರೋದಷ್ಟೇ. ನಮ್ಮ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡಲ್ಲ, ಯಾರು ಬರಲ್ಲ, ಸರಿಯಾಗಿ ಊಟ ಕೊಡ್ತಾ ಇಲ್ಲ,
ಸರಿಯಾಗಿ ಅವ್ರಿಗೆ ನೋಡ್ಕೊಳ್ತಾ ಇಲ್ಲ. ಇಷ್ಟುವರೆಗಾಯ್ತು, ಒಂದು ತಿಂಗಳಾಯ್ತು ಪುಸ್ತಕ ಕೊಟ್ಟಿಲ್ಲ, ಒಂದು ತಿಂಗಳಾಯ್ತು ಸ್ಕಾಲರ್ಶಿಪ್ ಬಂದಿಲ್ಲ, ಒಂದು ತಿಂಗಳಾಯ್ತು ಬಟ್ಟೆ ಕೊಟ್ಟಿಲ್ಲ, ಶೂ ಕೊಟ್ಟಿಲ್ಲ ಅಂತ ಬರ್ತಾ ಇದ್ದಾರೆ. ಅದು ಖಂಡಿತ ಅದು ಆ ಒತ್ತಡ ಶಿಕ್ಷಕರ ಮೇಲೆ ಇರಬಾರ್ದು. ಈ ಮುಂದಿನ ದಿನಗಳಲ್ಲಿ ಖಂಡಿತ ವ್ಯಕ್ತಿತ್ವಕ್ಕೆ ಅಂತೇಳಿ ತುಂಬಾ ಒಳ್ಳೆಯ ಒಂದು ವಿಚಾರನ ಅದ್ರ ಮೇಲೆ ಕೊಟ್ಟಿದ್ದೀವಿ. ನಿಜವಾಗ್ಲೂ ಅದು ನನಗೂ ದಿನ ಮಲಗಬೇಕಾದ್ರೆ ನನ್ನ ಹತ್ರ ಇದೇ ಒಂದು ದೊಡ್ಡ ನನ್ನ ತಲೆಯಲ್ಲಿ ಇದು ನಡೀತಾ ಇರ್ತದೆ, ಗೊಂದಲ ಮತ್ತೆ ದ್ವಂದ್ವ. ಅಂದ್ರೆ ಎಷ್ಟು ಸರಿ ಒಂದು ಫೋನ್ ಕಾಲ್ ಸಾಕು, ಒಂದು ಮೆಸೇಜ್ ಸಾಕು, ಒಬ್ರು ಯಾರಾದ್ರೂ ಬಂದು ಎದುರುಗಡೆ ಒಂದು ಡೈಲಾಗ್ ಬಂದ್ಬಿಟ್ರೆ ಸಾಕು, ಅವತ್ತಿನ ಮೂಡೆಲ್ಲ ಆಫ್ ಆಗ್ಬಿಡ್ತದೆ.